ನಾನಿವತ್ತು ನಿಮಗೆ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ, ನೀವೇ ಆಲೋಚನೆ ಮಾಡಿ. ಬರೀ 5 ನಿಮಿಷ ಗುರು ಅಂತ ಫೋನ್ ಹಿಡಿದು ಇನ್ನೊಂದು ರೀಲ್ ಮತ್ತೊಂದು ಶಾರ್ಟ್ಸ್ ಅಂತ ನೋಡ್ತಾ ಎಷ್ಟು ಸಲ ನಿಮ್ಮ ಟೈಮ್ ವೇಸ್ಟ್ ಆಗಿದೆ. ಇನ್ನು 5 ನಿಮಿಷ ಅಂತ ಅಂದ್ಕೊಂಡು ರಾತ್ರಿ 11 ಗಂಟೆಗೆ ಶುರುವಾದ ಸ್ಕ್ರೋಲಿಂಗ್ ರಾತ್ರಿ 1 ಗಂಟೆ ಆದರೂ ನಿಂತಿಲ್ಲ ಅಲ್ವಾ? ಸ್ಟಡಿ ಮಾಡೋಣ ಅಂತ ಬುಕ್ ತೆಗೆದಾಗ್ಲೆಲ್ಲ ಪಕ್ಕದಲ್ಲಿದ್ದ ಫೋನ್ ತೆಗೆದು 1 ಗಂಟೆ ಹಾಗೆ ಕಳೆದೋಗಿದೆ. ಆಮೇಲೆ ನಿಮ್ಮನ್ನು ನೀವೇ ಬೈದ್ಕೊಂಡಿದ್ದೀರಾ, ನನಗೆ ಡೆಡಿಕೇಶನ್ ಇಲ್ಲ, ನಾನು ತುಂಬಾ ಲೇಜಿ, ನಾನು ಯೂಸ್ಲೆಸ್ ಅಂತ. ಆದರೆ ಬಾಸ್ ಅಲ್ಲಿ ನಿಲ್ಲಿ, ಇವತ್ತು ನಾನೊಂದು ನಿಜ ಹೇಳ್ತೀನಿ, ನೀವು ಲೇಜಿ ಅಲ್ಲ, ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂತನೂ ಅಲ್ಲ. ನಿಮ್ಮ ಬ್ರೈನ್ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನೇ ಚೀಟ್ ಮಾಡ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಆ ಚೀಟ್ ಯಾವುದು ಮತ್ತು ಅದನ್ನು ಸೈನ್ಸ್ ಬಳಸಿ ಹೇಗೆ ಬೀಟ್ ಮಾಡೋದು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದ್ಸಲ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಾವೆಲ್ಲ ಫೋನ್ ಸ್ಕ್ರೋಲ್ ಮಾಡುವಾಗ ನಮ್ಗೆ ಏನು ಅನಿಸುತ್ತೆ? ಅಬ್ಬಾ ಏನೋ ಒಂಥರ ರಿಲ್ಯಾಕ್ಸ್ ಆಗ್ತಿದೆ, ಕಂಫರ್ಟ್ ಫೀಲ್ ಆಗ್ತಿದೆ ಅನಿಸುತ್ತೆ ಅಲ್ವಾ? ಅದೇ ಬುಕ್ ಹಿಡಿದು ಓದಕ್ಕೆ ಕೂತಾಗ ಮೈಯೆಲ್ಲ ಭಾರ, ಸಿಕ್ಕಾಪಟ್ಟೆ ಬೋರಿಂಗ್. ಬ್ರದರ್, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದು ಪಕ್ಕಾ ಬಯಾಲಜಿ. ಇದು ನಿಮ್ಮ ಬ್ರೈನ್ ಮಾಡ್ತಿರೋ ಮೋಸ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮದೇ ಊರಿನ ಅರ್ಜುನ್ ಅನ್ನೋ ಒಬ್ಬ 2 PUC ಹುಡುಗನ ಕತೆ ಹೇಳ್ತೀನಿ ಕೇಳಿ. ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಹುಡುಗ ಅವನು. ಎಕ್ಸಾಮ್ಗೆ 2 ತಿಂಗಳಿತ್ತು. ಪ್ರತಿದಿನ ರಾತ್ರಿ ಇವತ್ತು ಓದಲೇಬೇಕು ಅಂತ ಟೇಬಲ್ ಮುಂದೆ ಕೂತು ಬುಕ್ ಓಪನ್ ಮಾಡ್ತಿದ್ದ. ಆದರೆ 10 ನಿಮಿಷಕ್ಕೆ ಜಸ್ಟ್ ಒಂದೇ ಒಂದು ವೀಡಿಯೋ ಅಂತ ಫೋನ್ ತೆಗಿತಿದ್ದ. ಆ ಒಂದು ವೀಡಿಯೋ 2 ಆಗ್ತಿತ್ತು, 2 10 ಆಗ್ತಿತ್ತು. ಕೊನೆಗೆ ರಾತ್ರಿ 2 ಗಂಟೆಗೆ ಫೋನ್ ಕೆಳಗಿಟ್ಟು ನಾಳೆಯಿಂದ ಪಕ್ಕ ಓದ್ತೀನಿ ಅಂತ ಗಿಲ್ಟ್ ಫೀಲ್ ಮಾಡ್ಕೊಂಡು ಮಲಗ್ತಿದ್ದ. ಮಾರನೇ ದಿನ ಸೇಮ್ ಸ್ಟೋರಿ ರಿಪೀಟ್. ಫೈನಲಿ ಎಕ್ಸಾಮ್ ಬಂತು, ರಿಸಲ್ಟ್ಸ್ ಕೂಡ ಬಂತು. ಅರ್ಜುನ್ ಫೇಲ್ ಆಗಲಿಲ್ಲ ನಿಜ, ಆದರೆ ಅವನ ಪೊಟೆನ್ಷಿಯಲ್ ಏನಿತ್ತೋ ಅದಕ್ಕಿಂತ ತುಂಬಾ ಕಡಿಮೆ ಮಾರ್ಕ್ಸ್ ಬಂತು. ಇಲ್ಲಿ ಅವನ ತಪ್ಪೇನಿತ್ತು? ಅವನಿಗೆ ವಿಲ್ ಪವರ್ ಇರಲಿಲ್ಲ ಅಂತನಾ? ಇಲ್ಲ, ಅವನಿಗೆ ಡೋಪಮಿನ್ನ ಟ್ರ್ಯಾಪ್ ಗೊತ್ತಿರಲಿಲ್ಲ. ಮತ್ತು ಅದೇ ಟ್ರ್ಯಾಪ್ನಲ್ಲಿ ಇವತ್ತು ನೀವು ಕೂಡ ಸಿಕ್ಕಿ ಹಾಕ್ಕೊಂಡಿದ್ದೀರಾ. ಬನ್ನಿ ಇವತ್ತು ಆ ಟ್ರ್ಯಾಪ್ನಿಂದ ಹೊರಬರೋಣ. ಹಾಗಾದರೆ ಈ ಡೋಪಮಿನ್ ಅಂದರೆ ಏನು? ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಬ್ರೈನಲ್ಲಿ ರಿಲೀಸ್ ಆಗೋ ಒಂದು ಕೆಮಿಕಲ್ ಇದು. ನಮಗೆ ಖುಷಿ ಕೊಡೋ ಕೆಲಸ ಮಾಡಿದಾಗೆಲ್ಲ ಇದು ರಿಲೀಸ್ ಆಗುತ್ತೆ. ಫೋನ್ ಸ್ಕ್ರೋಲ್ ಮಾಡಿದಾಗ ಡೋಪಮೈನ್ ರಿಲೀಸ್, ಹೊಸ ನೋಟಿಫಿಕೇಶನ್ ಬಂದಾಗ ಡೋಪಮೈನ್ ರಿಲೀಸ್. ಆಗ ಬ್ರೈನ್ ಏನು ಮಾಡುತ್ತೆ? ಇದರಿಂದ ಒಳ್ಳೆ ಫೀಲಿಂಗ್ ಬರ್ತಾ ಇದೆ, ಇದನ್ನೇ ಇನ್ನೂ ಜಾಸ್ತಿ ಮಾಡು ಅಂತ ನಮಗೆ ಸಿಗ್ನಲ್ ಕಳಿಸುತ್ತೆ. ಈಗ ಹೇಳಿ, ಸ್ಟಡಿ ಮಾಡಿದಾಗ ತಕ್ಷಣಕ್ಕೆ ಈ ಡೋಪಮೈನ್ ಸಿಗುತ್ತಾ? ಇಲ್ಲ, ಯಾಕಂದರೆ ಓದಿದ್ರೆ ಅದ್ರ ರಿಸಲ್ಟ್ ಸಿಗೋಕ್ಕೆ ವಾರಗಳು ಅಥವಾ ತಿಂಗಳುಗಳೇ ಬೇಕು. ಆದರೆ ಫೋನ್ನಲ್ಲಿ ಕೇವಲ 2 ಸೆಕೆಂಡ್ನಲ್ಲಿ ಡೋಪಮೈನ್ ಹಿಟ್ ಸಿಗುತ್ತೆ. ಹೀಗಿದಾಗ ಬ್ರೈನ್ ಯಾವುದನ್ನು ಚೂಸ್ ಮಾಡುತ್ತೆ? ಆಬ್ವಿಯಸ್ಲಿ ಫೋನ್. ಹೇಳಿದ್ನಲ್ಲ, ಇದು ನಿಮ್ಮ ತಪ್ಪಲ್ಲ, ಇದು ಬಯಾಲಜಿ. ಆದರೆ ಇದನ್ನ ಒಂದು 100 ಫಿಕ್ಸ್ ಮಾಡ್ಬೋದು. ಹೇಗೆ ಅಂತೀರಾ? ಇನ್ನು 3 ನಿಮಿಷ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಲ್ಲೊಂದು ಟ್ವಿಸ್ಟ್ ಇದೆ. ಟಾಪರ್ಸ್ ಅಥವಾ ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡೋರು ಫೋನ್ ಯೂಸ್ ಮಾಡಲ್ವಾ? ಖಂಡಿತ ಮಾಡ್ತಾರೆ. ಅವ್ರಿಗೂ ಇದೇ ಡೋಪಮೈನ್ ಇರುತ್ತೆ. ಆದರೆ ಅವ್ರಿಗೆ ಒಂದು 3 ಸೀಕ್ರೆಟ್ ಗೊತ್ತಿರುತ್ತೆ. ಆ 3 ವಿಷಯಗಳು ಯಾವುದು ಅಂತ ಈಗ ಹೇಳ್ತೀನಿ. ಇದನ್ನು ನೀವು ಇವತ್ತಿನಿಂದನೇ ಇಂಪ್ಲಿಮೆಂಟ್ ಮಾಡಿದ್ರೆ ಬರೀ 21 ದಿನದಲ್ಲಿ ನಿಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ಗ್ಯಾರಂಟಿ. ಬ್ರೈನ್ ಹ್ಯಾಕ್ 1, ಫೋನ್ಗೆ ಫ್ರಿಕ್ಷನ್ ಆ್ಯಡ್ ಮಾಡಿ. ಫ್ರಿಕ್ಷನ್ ಅಂದರೆ ತಡೆಗೋಡೆ. ನಾನು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿ ಅಂತ ಹೇಳ್ತಿಲ್ಲ, ಅದು ವರ್ಕ್ ಆಗಲ್ಲ. ಬದಲಿಗೆ ನೀವು ಓದೋ ಕೂತಾಗ ಫೋನನ್ನು ಬೇರೆ ರೂಮ್ನಲ್ಲಿ ಇಡಿ, ಸ್ಟಡಿ ಟೇಬಲ್ ಮೇಲೆ ಖಂಡಿತ ಇಡಬೇಡಿ. ಸೈನ್ಸ್ ಪ್ರಕಾರ ನಿಮ್ಮ ಫೋನ್ ನಿಮ್ಮಿಂದ 10 ಅಪರಾಂಡಿ ದೂರ ಇದ್ದರೆ ಸಾಕು, ನಿಮ್ಮ ಫೋಕಸ್ 23 ಹೆಚ್ಚಾಗುತ್ತೆ. ನಮ್ಮ ಬ್ರೈನ್ ಸ್ವಲ್ಪ ಲೇಜಿ, ಎದ್ದು ಹೋಗಿ ಫೋನ್ ತರಬೇಕು ಅನ್ನೋ ಎಫರ್ಟ್ ಹಾಕೋಕೆ ಅದು ಇಷ್ಟಪಡಲ್ಲ. ಜಸ್ಟ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಮ್ಯಾಜಿಕ್ ನೋಡಿ. ಬ್ರೈನ್ ಹ್ಯಾಕ್ 2, ಸ್ಟಡಿ ಜೊತೆ ಡೋಪಮೈನ್ ಲಿಂಕ್ ಮಾಡಿ. ಫೋನ್ ನೋಡಿದ್ರೆ ಡೋಪಮೈನ್ ಸಿಗುತ್ತಲ್ವಾ? ಅದೇ ಡೋಪಮೈನ್ ಅನ್ನ ಸ್ಟಡಿಗೂ ಕನೆಕ್ಟ್ ಮಾಡೋಣ. ಪೊಮೊಡೋರೋ ಟೆಕ್ನಿಕ್ ಅಂತ ಕೇಳಿದಿರಾ? 25 ನಿಮಿಷ ಕಂಟಿನ್ಯೂ ಸ್ಟಡಿ, ಆಮೇಲೆ 5 ನಿಮಿಷ ಬ್ರೇಕ್. ಆ 5 ನಿಮಿಷದ ಬ್ರೇಕ್ನಲ್ಲಿ ನೀವು ಫೋನ್ ನೋಡ್ಬೋದು. ಆದರೆ ಆ 25 ನಿಮಿಷ ಮುಗಿದ್ಮೇಲೆ ಮಾತ್ರ. ಇದರಿಂದ ಬ್ರೈನ್ಗೆ ಏನಾಗುತ್ತೆ ಗೊತ್ತಾ? ನಾನು ಓದಿದ್ರೆ ನನಗೆ ಫೋನ್ ಸಿಗುತ್ತೆ ಅನ್ನೋ ರಿವಾರ್ಡ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ನಿಧಾನವಾಗಿ ಸ್ಟಡಿ ಡೋಪಮೈನ್ ಆಗೋಕ್ಕೆ ಶುರು ಆಗುತ್ತೆ. ಇದು ಪಕ್ಕಾ ಸೈಂಟಿಫಿಕ್ ಮೆಥಡ್, ರಿಸಲ್ಟ್ಸ್ ಗ್ಯಾರಂಟಿ. ಬ್ರೈನ್ ಹ್ಯಾಕ್ 3, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಬೇಡಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀರಾ? ಹಾಗಾದ್ರೆ ನೀವು ಮಾಡ್ತಿರೋ ಅತಿ ದೊಡ್ಡ ಮಿಸ್ಟೇಕ್ ಅದೇ. ಯಾಕಂದ್ರೆ ಬೆಳಗ್ಗೆ ಎದ್ದಾಗ ನಮ್ಮ ಬ್ರೈನ್ ಫ್ರೆಶ್ ಸ್ಟೇಟ್ ನಲ್ಲಿ ಇರುತ್ತೆ. ಆ ಟೈಮ್ ನಲ್ಲಿ ಫೋನ್ ನೋಡಿದ್ರೆ ಇವತ್ತು ಪೂರ್ತಿ ಡಿಸ್ಟ್ರಾಕ್ಷನ್ ಮೋಡ್ ನಲ್ಲೇ ಇರುವಂತ ಬ್ರೈನ್ಗೆ ನಾವೇ ಸಿಗ್ನಲ್ ಕೊಟ್ಟಾಗೆ ಇಡೀ ದಿನ ಫೋಕಸ್ ಮಾಡಕ್ ಆಗೋದೇ ಇಲ್ಲ. ಇದಕ್ಕೆ ಸಿಂಪಲ್ ಫಿಕ್ಸ್. ಬೆಳಗ್ಗೆ ಎದ್ದ ತಕ್ಷಣ ಮೊದಲು 30 ನಿಮಿಷ ಫೋನ್ ಟಚ್ ಮಾಡಬೇಡಿ. ನೀರು ಕುಡೀರಿ, 5 ನಿಮಿಷ ವಾಕ್ ಮಾಡಿ, ನಿಮ್ಮ ಗೋಲ್ ಬಗ್ಗೆ ಯೋಚನೆ ಮಾಡಿ. ಆ ಮೊದಲ 30 ನಿಮಿಷ ನಿಮ್ಮ ಇಡೀ ದಿನವನ್ನೇ ಕಂಟ್ರೋಲ್ ಮಾಡುತ್ತೆ. ಟ್ರಸ್ಟ್ ಮೀ. ಇಲ್ಲಿ ನಾನೊಂದು ಮಾತು ಹೇಳಬೇಕು. ನೀವು ಈ ವಿಡಿಯೋನ ಇಲ್ಲಿಯವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ನಿಜವಾಗ್ಲೂ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಅದು ಆಲ್ರೆಡಿ ಒಂದು ದೊಡ್ಡ ಸ್ಟೆಪ್. ಆದರೆ ಬರೀ ಇನ್ಫಾರ್ಮೇಷನ್ ತೊಗೊಂಡ್ರೆ ಲೈಫ್ ಚೇಂಜ್ ಆಗಲ್ಲ, ಆ್ಯಕ್ಷನ್ ತೊಗೋಬೇಕು. ಇವತ್ತು ರಾತ್ರಿ ಮಲಗೋ ಮುಂಚೆ ಫೋನನ್ನು ನಿಮ್ಮಿಂದ ದೂರ ಬೇರೆ ರೂಮ್ನಲ್ಲಿ ಇಟ್ಟು ಮಲಗಿ. ಅಷ್ಟೇ, ಒಂದೇ ಒಂದು ಸ್ಟೆಪ್. ಅಲ್ಲಿಂದ ನಿಮ್ಮ ಅಸಲಿ ಜರ್ನಿ ಶುರುವಾಗುತ್ತೆ. ಈಗ ಆ 21 ಡೇ ಫೋನ್ ಡಿಟಾಕ್ಸ್ ಪ್ಲಾನ್ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ವೀಕ್ 1, ಅವೇರ್ನೆಸ್, ಅರಿವು. ಈ ವಾರ ನೀವೇನನ್ನು ಚೇಂಜ್ ಮಾಡಬೇಡಿ, ಆದರೆ ಪ್ರತಿದಿನ ಎಷ್ಟು ಸಲ ಸುಮ್ಮನೆ ಫೋನ್ ತೆಗಿತೀರಾ ಅಂತ ಜಸ್ಟ್ ಕೌಂಟ್ ಮಾಡಿ ಮತ್ತು ನೋಟ್ ಮಾಡ್ತಾ ಬನ್ನಿ. ವೀಕ್ 2, ರಿಡಕ್ಷನ್ ಕಡಿಮೆ ಮಾಡೋದು. ನಿಮ್ಮ ಫೋನ್ ಸೆಟ್ಟಿಂಗ್ಸ್ನಲ್ಲಿ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ, ಡೈಲಿ ಲಿಮಿಟ್ ಸೆಟ್ ಮಾಡಿ. ಈಗ 3 ಗಂಟೆ ಇದ್ದರೆ ಅದನ್ನು ಒಂದು ಬಿಂದು 5 ಗಂಟೆಗೆ ಇಳಿಸಿ. ವೀಕ್ 3, ರಿಪ್ಲೇಸ್ಮೆಂಟ್ ಬದಲಾಯಿಸೋದು. ಆ ಉಳಿದ ಫೋನ್ ಟೈಮನ್ನು ಬುಕ್ ಓದೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಥವಾ ಹೊಸ ಸ್ಕಿಲ್ ಕಲಿಯೋದಕ್ಕೆ ರಿಪ್ಲೇಸ್ ಮಾಡಿ. 21 ದಿನಗಳ ನಂತರ ನಿಮ್ಮ ಬ್ರೈನ್ ಕಂಪ್ಲೀಟ್ ಆಗಿ ರಿವೈರ್ ಆಗಿರುತ್ತೆ. ಇದನ್ನು ಸೈನ್ಸ್ ಪ್ರೂವ್ ಮಾಡಿದೆ.
ಈಗ ನೀವು ನಿಮಗೆ ಪ್ರೂವ್ ಮಾಡ್ಕೊ ಇಳುವ ಸರದಿ. ಇವತ್ತು ನಾವು ಫೋನ್ ಅಡಿಕ್ಷನ್ನ ರಿಯಲ್ ಸೈನ್ಸ್, ಡೋಪಮೈನ್ ಟ್ರ್ಯಾಪ್ ಮತ್ತು ಇವತ್ತಿನಿಂದಾನೇ ಯೂಸ್ ಮಾಡ್ಬೋದಾದ 3 ಬ್ರೈನ್ ಹ್ಯಾಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಕೆಲಸ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಾನು ಫೋನ್ ಇಡ್ತೀನಿ ಅಂತ ಬರ್ದಾಕಿ. ಅದು ನಿಮ್ಮ ಬ್ರೈನ್ಗೆ ನೀವೇ ಕೊಡ್ತಿರೋ ಕಮಿಟ್ಮೆಂಟ್ ಸಿಗ್ನಲ್. ಹಾಗೆ ಫೋನ್ ಅಡಿಕ್ಷನ್ನಿಂದ ಸ್ಟ್ರಗಲ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ, ಅವರ ಲೈಫ್ ಕೂಡ ಚೇಂಜ್ ಆಗ್ಬೋದು. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್.